ನಮಸ್ಕಾರ ರೀ. ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬ್ರೈಮೋಲಾಲ್ ಐ ಡ್ರಾಪ್ಸ್ ಬಗ್ಗೆ. ಇಲ್ಲ ಬ್ರೈಮೋಲಾಲ್ ಆಪ್ಥಾಲ್ಮಿಕ್ ಡ್ರಾಪ್ಸ್ ಅನ್ಬೋದು. ಬ್ರೈಮೋಲಾಲ್ ಐ ಡ್ರಾಪ್ಸ್ ಅಂದ್ರೆ ಏನು, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಬ್ರೈಮೋಲಾಲ್ ಐ ಡ್ರಾಪ್ಸ್ ಇದು ಒಂದು ಎಲೋಪತಿಕ್ ಡ್ರಾಪ್ಸ್. ಮತ್ತು ಇದನ್ನ ಡಾಕ್ಟರ್ ಯಾಕೆ ನಿಮ್ಗೆ ಬರೆದು ಕೊಟ್ಟಿರ್ತಾರೆ ಅಂದ್ರೆ ನೋಡ್ರಿ, ನಿಮ್ಮ ಕಣ್ಣು ಒಳಗಡೆ ನಿಮ್ಗೆ ಆಕ್ಯುಲರ್ ಹೈಪರ್ ಟೆನ್ಷನ್ ಸಮಸ್ಯೆ ಐತಂದ್ರೆ, ಆಕ್ಯುಲರ್ ಹೈಪರ್ ಟೆನ್ಷನ್ ಅಂದ್ರೆ ನಿಮ್ಮ ಕಣ್ಣಿನ ಒಳಗಡೆ ಪ್ರೆಷರ್ ಏನಿರ್ತೈತಿ ನೋಡ್ರಿ, ಬಹಳ ಜಾಸ್ತಿ ಆಗಿಬಿಡ್ತೈತಿ. ನಾರ್ಮಲ್ ಪ್ರೆಷರ್ಗಿಂತ ಜಾಸ್ತಿ ಆಗಿಬಿಡ್ತೈತಿ. ಆ ಪ್ರೆಷರ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಯಾಕಂದ್ರೆ ಪ್ರೆಷರ್ ಬಹಳ ಜಾಸ್ತಿ ಆತಂದ್ರೆ ನಿಮ್ಮ ಪೇಷಂಟ್ ದೃಷ್ಟಿ ಕೂಡ ಹೋಗ್ಬಿಡ್ತೈತ್ರಿ. ಸೊ ಅದನ್ನ ತಡಿಲಿಕ್ಕೆ ಇದನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಎರಡನೇ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಗ್ಲೈಕೋಮಾ. ನಿಮ್ಗೆ ನೋಡ್ರಿ, ಗ್ಲೈಕೋಮಾ ಏನಾರ ಆಗೈತಂದ್ರೆ ಅದ್ರಾಗ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಗ್ಲೈಕೋಮಾ ಅಂದ್ರೆ ಏನ್ ನೋಡ್ರಿ, ಇದು ಒಂದು ಕಣ್ಣಿನ ಸಮಸ್ಯೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪೇಷಂಟ್ದು ಆಪ್ಟಿಕ್ ನರ್ವ್ ಏನಿರ್ತೈತೆ ಕಣ್ಣೊಳಗಡೆ ಅದು ಡ್ಯಾಮೇಜ್ ಆಗುತ್ತೆ. ಆಪ್ಟಿಕ್ ನರ್ವ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಂಪೂರ್ಣ ಬರಾಬರಿ ದೃಷ್ಟಿಗೆ ಆಪ್ಟಿಕ್ ನರ್ವ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗ್ಲಿಕ್ಕೆ ಮೇನ್ ಕಾರಣ ಏನಂದ್ರ ಹೈ ಅದ್ರೊಳಗೆ ಪ್ರೆಷರ್ ಇರೋದ್ರ, ಕಣ್ಣಿನ ಒಳಗಡೆ ಹೈ ಪ್ರೆಷರ್ ಇರ್ತೈತಲ್ಲ, ಅದ್ರ ಸಂಬಂಧ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗ್ತೈತ್ರಿ. ಸೊ ಅದ್ರ ಸಂಬಂಧ ಕಣ್ಣೊಳಗಡೆ ಪ್ರೆಷರ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅದನ್ನ ಡ್ರಾಪ್ಸ್ ನಿಮ್ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಸೊ ಈಗ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಸೊ ನೋಡ್ರಿ, ಪ್ರತಿ ML ಇದು ಡ್ರಾಪ್ಸ್ ಏನಿದೆ ಬ್ರೈಮೋಲಾಲ್, ಅದ್ರೊಳಗಡೆ ಬ್ರೈಮೋನೈಡಿನ್ 1.5 mg ಮತ್ತು ಟೈಮೋಲಾಲ್ ಮೆಲಿಯೇಟ್ 5 mg ಪ್ರಮಾಣದಾಗ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಲಗುನ ಕಟ್ಬಿಡ್ದಂತ. ಸೊ ಡೋಸೇಜ್ ನೋಡ್ರಿ, ಇದನ್ನ ಜನರಲಿ ಡಾಕ್ಟರ್ 2 ಹನಿ ಬೆಳಿಗ್ಗೆ 2 ಹನಿ ರಾತ್ರಿ ಹಾಕೋಣಕ್ ಹೇಳಿರ್ತಾರ. ಸೊ ಯಾವ ಕಣ್ಣಾಗ ನಿಮ್ಗೆ ಪ್ರಾಬ್ಲಮ್ ಐತಿ ಆ ಕಣ್ಣಿಗೆ ಮಾತ್ರ ಹಾಕೋಬೇಕು. ಮತ್ತು ಇದು ನೋಡ್ರಿ, ಡಾಕ್ಟರ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ಯಾರಂದ್ರ ಮಾತ್ರ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಯೂಸ್ ಮಾಡಕ್ ಹೋಗ್ಬಾರ್ದು. ಅದ್ರಾಗೂ ಕಣ್ಣಿನ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್, ಆಪ್ಥಾಲ್ಮಾಲಜಿಸ್ಟ್ ಮಾತ್ರ ನಿಮ್ಗೆ ಇದನ್ನ ಬರೆದು ಕೊಟ್ರೆ ನೀವು ಇದನ್ನ ಯೂಸ್ ಮಾಡಬೇಕು. ಇದನ್ನ 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂತ ಇರ್ತೈತ್ರಿ. ಈಗ ಈ ಡ್ರಾಪ್ಸ್ ನೀವೇನಾರ ಯೂಸ್ ಮಾಡಂತೀರಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನು ಆಗ್ಬೋದು. ಸೊ ನೋಡ್ರಿ, ನೀವು ಕಣ್ಣು ಒಳಗಡೆ ಬಹಳ ಜಾಸ್ತಿ ಉರಿ ಆಗ್ಬೋದು, ಕೆರೆತ ಆಗ್ಬೋದು, ಕಣ್ಣು ಕೆಂಪು ಆಗ್ಬೋದು, ದೃಷ್ಟಿ ಸ್ವಲ್ಪ ಮಂಜು ಆಗ್ಬೋದು, ಬಹಳ ಜಾಸ್ತಿ ನಿದ್ದೆ ಬರೋದು, ಮತ್ತೆ ನಿಮ್ಮ ಅಲರ್ಟ್ನೆಸ್ ಸ್ವಲ್ಪ ಚೇಂಜ್ ಆಗ್ಬೋದ್ರಿ. ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದು. ಈಗ ಯಾರು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ನಿಮ್ಮ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿಲ್ಲ ಅಂದ್ರೆ ಇದನ್ನ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇದನ್ನ ಒಳಗಡೆ ಏನ್ ಕಂಟೆಂಟ್ ಐತಿ ಅದರಲ್ಲಿ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿವಂದ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 509 ರೂಪಾಯಿದಾಗ 5 ml ಡ್ರಾಪ್ ಸಿಗ್ತೈತ್ರಿ. ಸ್ವಲ್ಪ ಕಾಸ್ಟ್ ಹೈ ಆಗ್ತೈತಿ. ಈಗ ಇದನ್ನ ಮ್ಯಾನುಫ್ಯಾಕ್ಚರ್ ಸನ್ ಫಾರ್ಮಾದವ್ರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಪಡಿಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ, ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.